ನಾನು ಈ ಕಾನ್ಸೆಪ್ಟ್ ನ ಮಿತ್ ಅನ್ಕೊಂಡಿದ್ದೆ, ನಿಜ ಇದೆಲ್ಲ. ನಾನ್ ಮಾಡೋಷ್ಟು ಮೀಟರ್ ಇರಲಿಲ್ಲ ನನಗೆ. ಅಂದ್ರೆ ಸೊ ಅಡ್ವಾನ್ಸ್ ಅಂತ ನಂಗೆ ರವಿ ಸರ್ 1.5 ಲಕ್ಷ ಕೊಟ್ಟಿದ್ದು. ಆಗ ಲೆಕ್ಚರರ್ಸ್ ಮೇಲೆ ಆಗ್ತೈತಿ, ಡೈರೆಕ್ಟರ್ ಮೇಲೆ ಆಗುತ್ತಾ ಅಂತ. ನಿಮ್ಗೆಲ್ಲರೂ ದೊಡ್ಡ ದೊಡ್ಡ ಇವ್ರು ಲಿಫ್ಟ್ ಅಲ್ಲಿ ಬಂದವ್ರು ಇವರು. ನನ್ಗೆ ಅನ್ಸುತ್ತೆ ಈ ಮೀಡಿಯಾದಲ್ಲಿ ಏನ್ ನೋಡ್ತಿದ್ದೆ ಅದೊಂದು ಸೆಪರೇಟ್ ಪ್ರಪಂಚ ಇದೆ, ನಮ್ದು ಯಾಕೋ ಈ ಬೇರೆ ಲೈನ್ ಏನೋ ಇದೆ ಸೆಪರೇಟ್ ಆಗಿ ಅಂತ. ಬಟ್ ಕಾಲೇಜ್ಗಳಲ್ಲೆಲ್ಲ ಅಂದ್ರೆ ಹುಡುಗಿರಿಂದ ಹುಡುಗರು ಇರ್ತಾರೆ, ಹುಡುಗಿರು ಯಾರು ಹೋಗೋದಿಲ್ಲ. ನನ್ ಮದ್ವೆ ಅಂತೂ ಆಗುತ್ತಾ, ನನ್ ಯಾರು ಮದ್ವೆ ಆಯ್ತಾರೆ ಅಂತ ಆ ರೇಂಜ್ಗೆ. ಮುಂಚೆ ಒಂದ್ 2-3 ಸಲ ಹೇಳಿದೀನಿ ನನ್ ಮದ್ವೆ ಆಗಿ ಹೋಗಿದೆ, ಧರ್ಮಸ್ಥಳದಲ್ಲಿ ಮದ್ವೆ ಆಗ್ಬಿಟ್ಟಿದೀನಿ ಅಂತ. ಇಷ್ಟು ಪ್ರೀತಿಯಿಂದ ಹೆಣ್ಮಕ್ಳು ಹೇಳ್ಕೊತಿದ್ರೆ ನನ್ ಮಾತು ಯಾರು ಕೇಳ್ತಾರೆ? ನನ್ ಸ್ಟಾರ್ಟ್ ಆದ ತಕ್ಷಣ ಸ್ಕಿಪ್ಪೇ. ಮಿತ್ ಕ್ಲಿಯರ್ಡ್. ಸೊ ಒಂದಷ್ಟು ಮೊನೋಟನಸ್ ಇಂಟರ್ವ್ಯೂಸ್ಗಳಾಗಿರುತ್ತೆ. ಒಂದು ಚಿಕ್ಕ ಗೇಮ್ ರೌಂಡ್ ಆಡಿಸ್ತೀನಿ, ಒಂದು ಫನ್ ರೌಂಡ್ ಮಾಡೋಣ, ಮಜಾ ಮಾಡೋಣ. ಇದ್ರಷ್ಟು ನೆವರ್ ಎವರ್ ಅವರೇ ಹ್ಯಾವ್ ಅಂತ. ಒಂದು ನಾನು ಮಾಡೇ ಇಲ್ಲ ಗುರು, ಇಲ್ಲ ನಾನು ಮಾಡಿದ್ದೀನಿ, ಮಾಡಿದ್ರೆ ಏನು ಅನ್ನೋ ಥರ. ಓಕೆನಾ? ಅದನ್ನ ನೀವು ಒಂದು ಮಾಡಲ್ ಬೇಕಾದ್ರೆ ಆನ್ಸರ್ ಮಾಡ್ಬೋದು, ಇಲ್ಲಾಂದ್ರೆ ನಾಸ್ಟಾಲಜಿಯಾ ಚೆನ್ನಾಗಿದೆ ಮೊಮೆಂಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಓಕೆ, ಒಂದು 50 ಕ್ವಶನ್ಸ್ ಇದೆ. ರ್ಯಾಂಡಮ್ ಆಗಿ ನಿಮ್ಮ ನಂಬರ್ ಹೇಳಿ, ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ. ಸೊ ಅದರಲ್ಲಿ ಏನು ಕ್ವಶನ್ ಇದೆ ನಾನು ಅದನ್ನು ಕೇಳ್ತೀನಿ. ಓಕೆನಾ? ಸೊ ಡಿಪೆಂಡ್ಸ್ ಅಪಾನ್ ಯುವರ್ ಲಕ್ ಬೇಸಿಕಲಿ. ಓಕೆ, ಯಾರಿಂದ ಸ್ಟಾರ್ಟ್ ಮಾಡೋಣ? 26. ನಿಮಗೆ ಸೂಪರು, ಸಿಗಾವಡೆ ಫಸ್ಟ್ ಇದ್ರ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬ್ಲೈಂಡ್ ಡೇಟ್ಗೆ ಯಾವಾಗಾದ್ರೂ ಹೋಗಿದ್ದೀರಾ? ಇಲ್ಲ, ಹೋಗಿಲ್ವಾ? ಓ, ಡಿಸಪಾಯಿಂಟಿಂಗ್ ಆನ್ಸರ್ ಪಾಪ ತುಂಬ ಜನ ಹುಡುಗಿರಿಗೆ. ಓಕೆ, ನೆಕ್ಸ್ಟ್ 11. ಓಕೆ, ಯಾರಾದ್ರೂ ಕಾಲೇಜ್ ಲೆಕ್ಚರರ್ ಮೇಲೆ ಕ್ರಶ್ ಆಗಿದೆಯಾ? ಹೌದು. ಆಗಿದೆಯಾ? ಓಕೆ, ಅದು ಹೇಗಾಗುತ್ತೆ ಅಂದ್ರೆ ನಾವೆಲ್ಲ ಕಾಲೇಜಿಗೆಲ್ಲ ಹೋದಾಗ ನಮ್ಗೆ ಚೆನ್ನಾಗಿರೋ ಸರ್ ಬಂದು ಪಾಠ ಮಾಡ್ತಿದ್ರೆ ನಮ್ಗೆ ಇಲ್ಲಿ ಬಾಯ್ಸ್ ಕಡೆ ಗಮನ ಹೋಗೋದೇ ಇಲ್ಲ, ಸರ್ಗಳ ಮೇಲೆನೆ ಹೋಗುತ್ತೆ. ಓಕೆ, ಹೇಗಿದಾರೆಲ್ಲ, ಹೇಗೆ ಪಾಠ, ಆ ತರ ಕ್ರಶ್ ಅದು. ನಮ್ಗೇನೋ ಗೊತ್ತಿರಲ್ಲ ಅಲ್ವಾ, ಲವ್ ಬಗ್ಗೆ ಗೊತ್ತಿಲ್ಲ, ಬಟ್ ಕ್ರಶ್ ಮೀನ್ಸ್ ಒಂಥರ ಏನೋ ಆ ತರ ಎಲ್ಲ ಹುಡುಗಿರ್ಗು ಮೋಸ್ಟ್ಲಿ ಆಗಿರುತ್ತೆ. ಇಲ್ವಾ? ಬಟ್ ಸುಮಾರು ಜನ ಈ ಕ್ವಶನ್ ಬಂದಾಗ ಅವ್ರು ತುಂಬಾ ಜನ ಹೂ ಅಂತಾನೆ ಅಂದಿದ್ದಾರೆ. ಹೌದು, ನಾನು ಈ ಕಾನ್ಸೆಪ್ಟ್ ನ ಮಿತ್ ಅನ್ಕೊಂಡಿದ್ದೆ, ನಿಜ ಇದೆಲ್ಲ. ನಿಜ ಇದು. ಆಕ್ಚುಲಿ ನಾನು ತುಂಬಾ ಜನ ಆಕ್ಟರ್ಸ್ ನ ಕೇಳಿದೀನಿ ಈ ರೌಂಡ್ ಆಡ್ಬೇಕಾದ್ರೆ, ಎಲ್ಲರೂ ಎಸ್ ಅಂತಾನೆ ಹೇಳಿದ್ದಾರೆ. ಎಸ್ ಹೌದು. ಅಂದ್ರೆ ಕೆಲವು ಅಂದ್ರೆ ಸಮ್ಟೈಮ್ಸ್ ವಿ ಫೀಲ್ ಇನ್ ಅ ಫಾದರ್ಲಿ ಫಿಗರ್ ತರ. ಏನು ಆತರ ಯಾರು ಹೇಳಿಲ್ಲ, ನೀವು ಒಂದು ಒಳ್ಳೆ ಇಂಟೆಂಟ್ ಕೊಟ್ರಿ ಈಗ ಅದಕ್ಕೆ. ಅಲ್ಲ, ಯೂಶಲಿ ಲೆಕ್ಚರರ್ಸ್ ಅಂದ್ರೆ ಅಂದ್ರೆ ಆ ತರ ಒಂದು ಲೈಕ್ ಲೇಡಿ ಲೆಕ್ಚರರ್ಸ್ ಸ್ವಲ್ಪ ಏಜ್ ಆಗಿದೆ ಈ ತರ ಜನರೇಷನ್ ಅವಾಗ ಜಸ್ಟ್ ಬಂದಿರೋ ಅಷ್ಟೇ. ಓಕೆ, ನೈಸ್. ನಿಮ್ ನಂಬರ್ 23. ನಾನ್ ನಿಮ್ ಜಾಗದಾಗಿದ್ರೆ ಏನ್ ಕ್ವಶನ್ ಕೇಳ್ತಿದ್ದೆ ಗೊತ್ತಾ? ಆಗ ಲೆಕ್ಚರರ್ಸ್ ಮೇಲೆ ಆಗ್ತೈತಿ, ಡೈರೆಕ್ಟರ್ ಮೇಲೆ ಆಗುತ್ತಾ ಅಂತ. ಹಂಗೆಲ್ಲ ಕೇಳ್ಬೋದು, ಪರವಾಗಿಲ್ಲ. ಆಕ್ಚುಲಿ ಒಬ್ರು ಕೇಳ್ಬೇಕಾದ್ರೆ ಇನ್ನೊಂದು ಮಿಕ್ಕಿದವ್ರು ಕಾರ್ ಎಳಿಬೋದು. ಆಕ್ಚುಲಿ ಚೆನ್ನಾಗಿರುತ್ತೆ. ಯಾವ ಕೇಳಿದಕ್ಕೆ ಆನ್ಸರ್ ಮಾಡ್ಬೋದು. ಈಗ ಹೇಳಿ. ಇಲ್ಲ, ಅವಾಗ ಏನಾಗುತ್ತೆ ಗೊತ್ತಾ, ಕಾಲೇಜ್ ಅಂದ್ರೆ ನಾವು ಸ್ಕೂಲ್ ಮುಗಿಸ್ಕೊಂಡ್ ಬಂದಿರ್ತೀವಲ್ಲ, PUC ಟೈಮಲ್ಲಿ ಮೋಸ್ಟ್ಲಿ, ಆಮೇಲೆ ಅದಾಗೋದಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಹಾಗಾಗೋದಿಲ್ಲ. ಸಿನಿಮಾ ಮೇಲೆ, ವರ್ಕ್ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ ನಮ್ಗೆ. ಇದಕ್ಕೆಲ್ಲ ಅಲ್ಲಿ ಜಾಗನೂ ಇರಲ್ಲ, ಯಾಕೆಂದ್ರೆ ಇಲ್ಲಿ ಬರೀ ಕೆಲಸ ಮಾಡ್ಬೇಕು, ಇದ್ರ ಮೇಲೆ ಗಮನ ಇರೋದ್ರಿಂದ ನಮ್ಗೆ ಆ ಕಡೆ ಗಮನ ಹೋಗೋದಿಲ್ಲ. ಮಿತ್ ಕ್ಲಿಯರ್ಡ್. ಓಕೆ, 23 ಅಲ್ಲ. ನಿಮ್ ಸಿನಿಮಾ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಸುಳ್ಳು ಹೇಳಿದ್ರಾ? ಅದನ್ನ ಇವತ್ತು ರಿವೀಲ್ ಮಾಡಬಹುದಾ? ಸಿನಿಮಾ ಸೆಟ್ ಅಲ್ಲಿ ರಾಣಿ ಸೆಟ್ ಅಲ್ಲಿ ತುಂಬಾ ಹೇಳಿರ್ತೀವಿ. ಒಂದನ್ನ ರಿವೀಲ್ ಮಾಡಬಹುದಾ? ಸ್ಟಾರ್ಟಿಂಗ್ ವಿತ್ ನನ್ ಬರ್ಡೇ ದಿನ ಶೂಟಿಂಗ್ ಇತ್ತು, ಸೊ ಅದಕ್ಕೆ ಸುಳ್ಳು ಹೇಳಿದೆ ಅಷ್ಟೇ. ಅದು ಒಂದೇ ಸುಳ್ಳು ಹೇಳಿರೋದು. ಅದು ಗೊತ್ತಾಯ್ತಾ ಅಮ್ಮ ನಿಮ್ಗೆ ಎಲ್ಲರಿಗೂ? ಇಲ್ಲ, ಗೊತ್ತಾಗಿಲ್ಲ. ಓಕೆ, ಇವಾಗ ರಿವೀಲ್ ಮಾಡ್ತಿದ್ದೀರಾ. ನೈಸ್. ಓಕೆ ಸರ್, ನೆಕ್ಸ್ಟ್ ನಂಬರ್ 17. ಯಾರಾದ್ರೂ ತಲೆ ತಿಂತಾರೆ ಅಂತ ನಿಮ್ಮ ಐಡೆಂಟಿಟಿನ ಫೇಕ್ ಮಾಡಿರೋದಿದ್ಯಾ? ನಾನು ಕಿರಣ್ ರಾಜ ಅಲ್ಲಪ್ಪ, ಎಲ್ಲರೂ ಹಂಗೆ ಅಂತಾರೆ ಅಂತ ಇದ್ಯಾ? ನಂಗೆ ಈ ನಂಬರ್ ಕಾಲ್ ಬರುತ್ತಲ್ಲ, ನಾನು ಫಸ್ಟ್ ಸುಮ್ಮನೆ ಇಟ್ಕೊಂಡು ಕೇಳಿಸ್ಕೊತಾ ಇರ್ತೀನಿ ಆ ಕಡೆ ವಾಯ್ಸ್ ಯಾರ್ದು ಅಂತ. ಈ ವಾಯ್ಸ್ ಗೊತ್ತಿದ್ಯಾ ಅಂದ್ರೆ ರೆಸ್ಪಾನ್ಸ್. ಇಫ್ ಇನ್ ಕೇಸ್ ಗೊತ್ತಿಲ್ಲ ಅಂದಾಗ ಯಾವ್ದೋ ಭಾಷೆಲಿ ಮಾತಾಡ್ಬಿಡೋದು. ಮಂಜಾ ಎಲ್ಲೆಲ್ಲ ಮಾಡಿದಿ ಅನ್ಕೊಂಡು. ಸೊ ಆ ಥರದ್ದು ಯಾವ್ದಾದ್ರು ಮಾಡಿ ಆಮೇಲೆ ಸರ್ ಏನ್ ಸರ್ ಹಂಗ್ ಮಾಡ್ಬಿಟ್ರಿ ಅಂತ ಆಗಿರೋದಿದ್ಯಾ? ಇಲ್ಲ, ಗೊತ್ತಾಗತ್ತರ ಎಲ್ಲ ಮಾಡಿಲ್ವಾ, ಬಟ್ ಸುಮಾರು ಮಾಡಿದೀನಿ ಆ ಥರ. ಓಕೆ, ನೈಸ್. ಮ್ಯಾಮ್ ನಿಮ್ಮ ನಂಬರ್ 6. 6. ಯಾವ್ದಾದ್ರು ರೋಲ್ ಬಿಟ್ಟು ಅದು ಹಿಟ್ ಆಗಿರೋದು, ಇಲ್ಲ ಒಳ್ಳೆ ರೆಕಗ್ನಿಷನ್ ತಗೊಂಡಿರೋದು? ಆಗಿದೆ, ಆ ಥರ ತುಂಬಾ ಆಗಿದೆ. ಯಾಕೆಂದ್ರೆ ಒಂದೊಂದ್ಸಲ ನಮಗೆ ಗೊತ್ತಾಗೋದಿಲ್ಲ, ಸಿನಿಮಾ ಸ್ಟೋರಿ ಕೇಳ್ಬೇಕಾದ್ರೂ ಹೊಸ ಟೀಮ್ ಅಂತ ಅನ್ಕೊಂಡಿರ್ತೀವಿ, ಇಲ್ಲ ನಮ್ಗೆ ಇಷ್ಟ ಆಗಿರಲ್ಲ. ಆ ಥರ ಬಿಟ್ಟಾಗ ಒಂದೊಂದ್ಸಲ ಅದು ಹಿಟ್ಟಾದಾಗ ಓಕೆ, ಬಟ್ ಅದಕ್ಕೇನು ಬೇಜಾರಿರೋದಿಲ್ಲ, ಏನು ಇರೋದಿಲ್ಲ. ಯಾಕೆಂದ್ರೆ ನಾವೇ ಇಷ್ಟಪಟ್ಟು ಬಿಟ್ಟಿರ್ತೀವಿ, ಮಾಡೋದಿಲ್ಲ ಅಂತ ಹೇಳಿ. ಬಟ್ ಆ ಥರ ಹಿಟ್ಟಾಗಿರೋದು ತುಂಬಾ ಇದೆ. ಓಕೆ, ಯಾವ್ದು ಅಂತ ಹೇಳ್ತೀರಾ? ಹೇಳೋದಾ? ಸರಿ. 14. ಫುಡ್ ಡೆಲಿವರಿನ ಬುಕ್ ಮಾಡಿ, ಫುಡ್ ಬುಕ್ ಮಾಡ್ಬಿಟ್ಟು ಅದನ್ನ ರಾಂಗ್ ಅಡ್ರೆಸ್ ಕೊಟ್ಟಿರೋದು ಯಾವ್ದಾದ್ರು ಇದೆಯಾ? ಅಂದ್ರೆ 3-4 ಕಡೆ ಓಡಾಡ್ತಿರ್ತೀವಲ್ಲ ಜನರು, ಇದೆಯಾ? ತುಂಬಾ ಸಲ ಆಗಿದೆ ಆ ಥರ.
ಆಮೇಲೆ ಮತ್ತೆ ಸರ್ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ಬಿಡ್ತೀವಿ, ಸ್ವಲ್ಪ ಈ ಲೊಕೇಶನ್ ಬಂದ್ಬಿಡಿ ಅಂತ ಕರ್ಸ್ಕೊಂಡಿರೋದಿದೆ. ಓಕೆ ಓಕೆ ಬಿಕಾಸ್ ಅಂದ್ರೆ ಒಂದೊಂದ್ಸಲ ಬುಕ್ ಮಾಡ್ಬೇಕಾದ್ರೆ ಎಲ್ಲೋ ಮಾಡಿರ್ತೀವಿ ಅಂಡ್ ದೆನ್ ಆಮೇಲೆ ಮನೆಯಿಂದ ಮಾಡಿದಾಗ ಅಂದ್ರೆ ಮೈಸೂರಲ್ಲೇ ವಿತ್ ಇನ್ ಮೈಸೂರು ಆ ಥರ ಆಗಿದೆ. ಎಸ್ ಸರ್, ನಿಮ್ಮ ನಂಬರ್ 5. ಯಾವ್ದಾದ್ರು ಇಂಟರ್ವ್ಯೂ ಅಥವಾ ಆಡಿಷನ್ ನಲ್ಲಿ ರೋಲ್ಗೋಸ್ಕರ ಸುಳ್ಳು ಹೇಳಿರೋದಿದ್ಯಾ? ಇಲ್ಲ 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 ಹೇಳಿಲ್ಲ ಯಾವುದನ್ನು. ಓಕೆ, ವೆರಿ ಅಂದ್ರೆ ಹಾನೆಸ್ಟ್. ಏನ್ ಸುಳ್ಳು ಹೇಳಕ್ಕಾಗುತ್ತೆ ಆಡಿಷನ್ ಅಲ್ಲಿ? ಚಿಕ್ಕ ಚಿಕ್ಕ ಸುಳ್ಳು ಹೇಳಿರ್ಬೋದು ಏನಾದ್ರೂ, ಅಂದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಏನೋ ಒಂದು ವಿಷಯದಲ್ಲಿ. ಇಲ್ಲ 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 ಇಲ್ಲ, ನನ್ನ ಲಾಸ್ಟ್ ಸಿನಿಮಾ ರೆಮ್ಯುನರೇಷನ್ ಅಷ್ಟು ತಗೊಂಡಿದೆ ಸರ್ ಅಂತ. ಇಲ್ಲ 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 ಯಾವ್ದಿಲ್ವಾ ಆ ಥರ ಎಲ್ಲ? ಎಲ್ಲಾರ್ಗು ಗೊತ್ತು ಅಂತ ಗೊತ್ತಿರುತ್ತೆ. ರೆಮ್ಯುನರೇಷನ್ ವಿಷಯದಲ್ಲಿ ಹೇಳಿರ್ತೀರಲ್ವಾ? ಹೇಳೋದಲ್ಲ ಇಲ್ವಾ? ಮೋಸ್ಟ್ಲಿ ನಾವ್ ಹಂಗ ಹೇಳಿರ್ತೀವಿ. ಮೋಸ್ಟ್ ಆಫ್ ದಮ್ ಹೇಳಿರ್ತಾರೆ ಅಂತ ಅನ್ಕೋತೀನಿ. ನಾನ್ ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ, ನೋಡಪ್ಪ ಲಾಸ್ಟ್ ಇಷ್ಟೇ ತಗೊಂಡಿದ್ದು, ಬಟ್ ಅದ್ ಮಾಡಿದ್ದು ಇಷ್ಟು ತಗೋಬೇಕು ಅಂತ, ಈಗ ಇಷ್ಟು ಮಾಡಿದ್ರೆ ಬಿಡು ಅನ್ನೋ ತರ. ಓಕೆ, ಎಸ್. 20 ಸೆಕೆಂಡ್. 22. ಯಾವ್ದಾದ್ರು ಸಿನಿಮಾ ಕತೆ ಕೇಳಿದ್ರೆ ಆಕ್ಟ್ ಮಾಡಿರೋದಿದ್ಯಾ? ಕತೆ ಕೇಳಿದೆ? ಇಲ್ಲ, ಹಾಗೇನಿಲ್ಲ. ಎಲ್ಲ ಕತೆ ಎಲ್ಲ ಕತೆ ಕೇಳ್ತೀವಿ. ಯಾಕೆಂದ್ರೆ ಸೆಟ್ಟಲ್ ಹೋಗಿ ನಮಗೂ ಇರುಸು ಮುರ್ಸು ಆಗ್ಬಾರ್ದು. ಇದನ್ನ ಹೇಳಿಲ್ಲ, ಏನೋ ಬೇರೆ ಇರುತ್ತೆ ಅಲ್ಲಿ ಮಾಡೋದಕ್ಕೆ ಚೆನ್ನಾಗಿರಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಮ್ ಕ್ಯಾರೆಕ್ಟರ್ ಏನು, ಹೇಗೆ, ಒನ್ ಲೈನ್ ಸ್ಟೋರಿ ಆದ್ರೂ ಕೇಳಿರ್ತೀವಿ ನಮ್ದೇನು ಅಂತ. ಪಕ್ಕ ಕೇಳ್ತೀವಿ. ಓಕೆ, ಎಸ್ ಮ್ಯಾಮ್. 6 ಆಯ್ತು ಅನ್ಸ್ತಲ್ಲ? ಆಯ್ತಾ? 24. ಇವ್ರದ್ದು ನಾ ಹೇಳಿ. ಆಯ್ತು. 24. ಪಬ್ಲಿಕ್ ಪ್ಲೇಸಲ್ಲಿ ತುಂಬಾ ಜನ ಇದ್ದಾರೆ ಅಂತ ಫೋನಲ್ಲಿ ಇದೀನಿ ಅಂತ ಪ್ರಿಟೆಂಡ್ ಮಾಡಿ ಆಮೇಲೆ ಫೋನ್ಗಿನ್ ರಿಂಗ್ ಆಗಿರೋದು, ಇಲ್ಲಾಂದ್ರೆ ಪಕ್ಕದಲ್ಲಿರೋರು ಗೊತ್ತಾಗಿರೋದು ಆಗಿದೆಯಾ? ಶೇಪ್ ಔಟ್. ಅಂದ್ರೆ ಈಗ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಇದ್ದೀರಾ, ಆಯ್ತಾ, ಇವ್ ತುಂಬಾ ಜನ ಇದಾರೆ, ಮಾತಾಡ್ಸ್ಬಿಡ್ತಾರೆ, ಇಲ್ಲ ಅಂತಂದ್ರೆ ನಂಗೆ ಕಂಫರ್ಟಬಲ್ ಅನ್ಸ್ತಿಲ್ಲ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇರೋ ತರ ಆಕ್ಟ್ ಮಾಡೋದು ಇದೆ ಆಗಿದ್ಯಾ? ಆಮೇಲೆ ಫೋನ್ಗಿನ್ ರಿಂಗ್ ಆಗಿ, ಇಲ್ಲ ಅಂತಂದ್ರೆ ನೀವು ಫೋನಲ್ಲಿ ಮಾತಾಡ್ತಿಲ್ಲ ಅಂತ ಆಗಿಲ್ಲ. ಬಟ್ ಈ ತರ ಅಂದ್ರೆ ಅವಾಯ್ಡ್ ಅಂದ್ರೆ ನಾನ್ ಸ್ವಲ್ಪ ಆತರ ಲೈಕ್ ತುಂಬಾ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹೋಗೋದು ಸ್ವಲ್ಪ ಕಮ್ಮಿನೇ. ಓಕೆ, ಸೊ ಆ ಥರ ಆಗಿದೆ. ಓಕೆ, ಎಸ್ ಸರ್. 50 ಕೊನೆಯದು. ಮದುವೆ ಆಗ್ಬಿಡಪ್ಪ ಅಂತ ಸ್ಯಾಂಡಲ್ವುಡ್ ಇಂದ ಯಾರು ಅಡ್ವೈಸ್ ಕೊಟ್ಟಿರೋದಿದ್ಯಾ? ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇಂದ, ಇಲ್ಲಾಂದ್ರೆ ಯಾರಿಂದ ಆಗ್ಬೇಕಾರು? ಇಲ್ಲ ಇಲ್ಲ ಆತರ ನಾವೇ ಕೇಳ್ಬಿಡೋಣ. ಇಲ್ಲ ಇಲ್ಲ ಆಗ್ಬಿಡಪ್ಪ ಅನ್ನೋದಕ್ಕಿಂತ ಯಾವಾಗ ಅಂತ ಆತರ ಜನ ಕೇಳಿದ್ದಾರೆ. ಆಗ್ಬಿಡಿ ಒಳ್ಳೇದು ಅಂತೆಲ್ಲ ಹೇಳಿರೋ ಸಜೆಷನ್ಸ್. ಹಾ, ಅವ್ರು ಅಂದ್ರೆ ಈಗ ನನಗೆ ಕೆಲವ್ರದ್ದು ಗೊತ್ತಿದೆ ಅವ್ರ ಮ್ಯಾರೇಜ್ ಲೈಫ್ ಹೆಂಗ್ ನಡೀತಿದೆ ಅಂತ, ಅಂತವ್ರು ಬಂದು ಹೇಳಿದ್ದಾರೆ. ನಾನು ಒಬ್ಬನೇ ಯಾಕೆ ಇವನು ಬಂದ್ಬಿಡ್ಲಿ ಅಂತ. ಬಟ್ ಹಂಗೆ ಸೀರಿಯಸ್ ಆತರ ಯಾರಿಲ್ಲ. ಓಕೆ, ಎಸ್ ಮ್ಯಾಮ್. ಲಾಸ್ಟ್ ಕ್ವಶನ್. 44. ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ ಅನ್ಸುತ್ತೆ. ಅವ್ರಿಬ್ರು ಹಿಂಗ್ ನೋಡೋದು ಗೊತ್ತಾಗ ಏನೋ ಹೇಳ್ಬೋದು. ಈಗ ಚಿಕ್ಕ ವಯಸ್ಸಲ್ಲಿ ಕ್ಯಾಂಪ್ ಫೈರ್ ಹೋದಾಗ ಅಲ್ಲಿ ಏನೋ ಹೇಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಚಿಕ್ಕ ವಯಸ್ಸಲ್ಲಿ ಮೋಸ್ಟ್ಲಿ ಆಗಿರ್ಬೇಕು, ಇವಾಗಿಲ್ಲ. ಅವಾಗೆಲ್ಲ ಏನೋ ಒಂಥರ ನೆಗೆಟಿವ್ ಫೀಲ್, ಎಲ್ಲೋ ಪಾಪನ್ ಜೊತೆ ಎಲ್ಲ ಹೋದಾಗ ಆ ಥರ ಆಗಿದೆ. ಬಟ್ ನಂಗೂ ಗೊತ್ತಿರಲ್ಲ ಅಲ್ವಾ, ಚಿಕ್ಕ ಏಜ್ ಅಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆಮೇಲೆ ನನಗೆ ಮೆಚೂರಿಟಿ ಬಂದ್ಮೇಲೆ ಆ ಥರದ್ದೇನಿಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಮೊದಲುಗಳು ಅಂತ, ಅಂದ್ರೆ ಫಸ್ಟ್ ಆಫ್ ಯುವರ್ ಲೈಫ್. ನಿಮ್ ಜೀವನದಲ್ಲಿ ಮೊದಲೇ ಏನಾಗಿತ್ತು ಅಂತ, ಎಲ್ಲಾ ಕ್ವಶನ್ಗೂ ಮೊದಲೇ ಏನಾಗಿತ್ತು ಅನ್ನೋದೇ ಆನ್ಸರ್. ಓಕೆನಾ? ಸ್ಟಾರ್ಟಿಂಗ್ ವಿತ್ ಯಾರಿಂದ ಸ್ಟಾರ್ಟ್ ಮಾಡಿದ್ವಿ ನಾವು? ನಿಮ್ಮಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಅವರಿಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಸ್ಯಾಲ್ರಿ ಎಷ್ಟು ಅಂತ? ಸಿನಿಮಾ ಆಗಿರ್ಬೋದು, ಏನ್ ಬೇಕಾದ್ರೂ ಕೆಲಸ ಆಗಿರ್ಬೋದು, ಮೊದಲನೇ ಸ್ಯಾಲ್ರಿ. ಅಂದ್ರೆ ಒಂದು ಮಿಸ್ ವಿದ್ಯುತ್ ಅಂತ ನಾನು ಕಾಲೇಜಿಂದ ವಿನ್ ಆಗಿದ್ದೆ. ಓಕೆ, ಅದರಿಂದ 20,000 ಬಂದಿತ್ತು. ಅದು ಫಸ್ಟ್ ನನ್ಗೆ ಅಂತ ಬಂದಿರೋದು. ತುಂಬಾ ದೊಡ್ಡ ಸ್ಯಾಲ್ರಿ. ನಾನು ಈ ಕ್ವಶನ್ ಕೇಳಿರೋರಲ್ಲಿ 20,000 ಮೇಲೆ ಹೇಳಿರೋರೆಲ್ಲ ಕಮ್ಮಿನೇ. ಹೌದಾ? ಕಾಲೇಜ್ ಅವ್ರು ದಯ ಮಾಡಿ ಕೊಟ್ಬಿಟ್ಟಿದ್ರು ನನಗೆ. ಓಕೆ, ಒಳ್ಳೆ ಸ್ಯಾಲ್ರಿ ಬಿಡಿ. ಸರ್ ನಿಮ್ದು? ನಾವು 350 ರೂಪಾಯಿ ಜೂನಿಯರ್ ಆರ್ಟಿಸ್ಟ್. ಜೂನಿಯರ್ ಆರ್ಟಿಸ್ಟ್ ಆಗ ಯಾವ್ದು, ಏನ್ ಸಿನಿಮಾ? ಹುಲಿ. ಕಿಶೋರ್ ಅವ್ರದ್ದು. ಓಕೆ, ಹಾ ಹಾ. ಅದು ಮೈಸೂರಲ್ಲಿ ಶೂಟಿಂಗ್ ನಡೀತಿತ್ತು. ಸೊ ನಾನು ಹೇಳಿಲ್ಲ, ನಂಗೆ ಆಗ್ಲೇ ಆಕ್ಟರ್ ಆಗ್ಬೇಕು ಅಂತ ಇತ್ತು, ಬಟ್ ಐ ನೆವರ್ ನ್ಯೂ ಹೌ ಆಕ್ಟರ್ ಆಗ್ಬೇಕು ಅಂದ್ರೆ ಹೇಗೆ, ಈ ತರ ಆಡಿಷನ್ ಅಂದ್ರೆ ಪ್ರೊಸೀಜರ್ ಬಗ್ಗೆ ಏನು ನಾಲೆಜ್ ಇಲ್ಲ. ಸೊ ಅಟ್ಲೀಸ್ಟ್ ಈ ಶೂಟಿಂಗ್ ಅಲ್ಲಿ ಹೇಗಾದ್ರೂ ಅದು ಗೊತ್ತಾಗುತ್ತಾ ಅಂತ ನಾನು ಈ ಕಾಲೇಜಲ್ಲಿ ಬಂದು ನೋಟಿಸ್ ಬೋರ್ಡಲ್ಲಿ ಪೋಸ್ಟ್ ಹಾಕ್ಬಿಡ್ತಿದ್ರು, ಈ ತರ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಬೇಕು ಹಾಗೆ ಹೇಗೆ ಅಂತ. ನನ್ಗೆ ಆಗ ಈ ಜೂನಿಯರ್ ಆರ್ಟಿಸ್ಟ್ ಅವೆಲ್ಲ ಇನ್ನೂ ಗೊತ್ತಿರ್ಲಿಲ್ಲ. ಫಿಲ್ಮ್ ಅಲ್ಲಿ ಚಾನ್ಸ್ ಅಷ್ಟೇ ಗೊತ್ತಿದ್ದು. ಸೊ ಅಲ್ಲಿ ಹೋಗಿದಾಗ ದಟ್ ವಾಸ್ ಮೈ ಫಸ್ಟ್ ಪೇಮೆಂಟ್ ಅಲ್ಲಿ 350 ಏನೋ. ಓಕೆ.
ನೈಸ್. ಎಸ್ ಮ್ಯಾಮ್, ನಿಮ್ದು? ನಾನು ಪಿ ಯುನಲ್ಲಿದ್ದಾಗ 10th ಆಯಿತು, ಪಿ ಯುನಲ್ಲಿದ್ದಾಗ ಡೈರೆಕ್ಟ್ ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ನಾನು ಅಪೂರ್ವ ಫಿಲಮ್ಗೆ. ಸೊ ಅಡ್ವಾನ್ಸ್ ಅಂತ ನನಗೆ ರವಿ ಸರ್ 1.5 ಲಕ್ಷ ಕೊಟ್ಟಿದ್ದು. ಅಯ್ಯೋ, ಸಿಕ್ಕಾಪಟ್ಟೆ ದೊಡ್ಡ ಚೆಕ್ ಕೊಟ್ಟಿದ್ದು. ಯಾಕೆಂದ್ರೆ ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ, ಎಲ್ಲೂ ಕೆಲಸಕ್ಕೆ ಅಂತ ಹೋಗ್ಲಿಲ್ಲ, ಓದ್ತಾ ಇದ್ದೆ ಅಲ್ಲ ಪಿ ಯು ಸಿನ. ಡೈರೆಕ್ಟ್ ಆಗಿ ಇಲ್ಲಿ ಬಂತು, ಆಡಿಷನ್ ಮಾಡಿದ್ರು ಕ್ಯಾನ್ಸಲ್ ಆಯ್ತು. ಆಫ್ಟರ್ 6 ಮಂತ್ ನನ್ನ ಕರೆದ್ಬಿಟ್ಟು ಮತ್ತೆ ಆಡಿಷನ್ ಮಾಡ್ಬಿಟ್ಟು ಈ ಸಿನಿಮಾ ಹೀರೋಯಿನ್ ಇವಳೆ ಅಂತ ಅವತ್ತು ಚೆಕ್ ಕೊಟ್ಟಿದ್ದು. ಸೊ 1.5 ಬಂದಿದ್ದಾರೆ ಇಂಡಸ್ಟ್ರಿಗೆ. ನೋಡಿದಿರಾ ಮೂವಿ? ನೋಡಿದೀನಿ. ಫಸ್ಟ್ ಮೂವಿ ಪೇಮೆಂಟೇ ಚೆನ್ನಾಗಿ ಬಂದಿದೆ. ಹೌದು, ಅಡ್ವಾನ್ಸ್ ಮಾತ್ರ ಅವ್ರು ಹೇಳಿದ್ದು, ಇನ್ನು ಅವ್ರ ರೆಮ್ಯುನರೇಷನ್ ರಿವೀಲ್ ಮಾಡ್ಲಿಲ್ಲ. ಅದ್ರಲ್ಲಿ ಗೊತ್ತಾಯ್ತಲ್ಲ ಎಷ್ಟು ಬಂದಿರ್ಬೋದು ಅಂತ. ಹೌದು, ಆಕ್ಚುಲಿ ನಾನು ತುಂಬಾ ಜನ ಸೆಲೆಬ್ರಿಟೀಸ್ಗಳನ್ನ ಕೇಳ್ಕೊಂಡು ಹೋಗ್ತಿರ್ತೀನಲ್ಲ, ಪಾಪ ಎಲ್ಲರೂ 350, 2,000 ಇದನ್ನೇ ಹೇಳ್ಕೊಂಡ್ ಬಂದಿದ್ರು. ನಾನು ಅವ್ರದ್ದೇ ಜಾಸ್ತಿ ಇನ್ಕೊಂಡ್ಬಿಟ್ಟೆ. ಈಗ ನಿಮ್ 1.5 ಲಕ್ಷ ಇನ್ನೂ ಜಾಸ್ತಿ ಸ್ಟ್ಯಾಂಡರ್ಡ್ ಚೆಕ್ ಮಾಡ್ಬಿಟ್ರಿ. ಆದ್ರೆ ನಾನೆಲ್ಲಾದ್ರೂ ಮೋಸ್ಟ್ಲಿ ಕೆಲ್ಸಕ್ಕೆ ಹೋಗಿದ್ರು ಇಲ್ಲ ಆತರ ಮೋಸ್ಟ್ಲಿ ಆಗಿರ್ತಿತ್ತು. ಬಟ್ ನಾನು ಎಲ್ಲೂ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿ ಬಂದಿದ್ರಿಂದ. ಸೊ ನಂಗೆ ಆತರ. ಓಕೆ, ಸೊ ಈ ನೆಕ್ಸ್ಟ್ ಕ್ವಶನ್ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ, ಹಿಂಗಿಂದ ಹೋಗೋಣ. ಸ್ಯಾಂಡಲ್ವುಡ್ ಅಲ್ಲಿ ಮೊದಲನೇ ಸ್ನೇಹಿತ ಅಥವಾ ಸ್ನೇಹಿತೆ ಆಗಿದ್ ಯಾರು? ಸ್ಯಾಂಡಲ್ವುಡ್ ಅಲ್ಲಿ ರವಿ ಸರ್. ರವಿ ಸರ್ ಆಡಿಷನ್ ಮಾಡಿದಾಗ ಅವ್ರೇ ನಂಗೆ ಯಾವ್ದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ, ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಾವು ಬಂದು ಡೈರೆಕ್ಟ್ ಆಗಿ ರವಿ ಸರ್ನೇ ನೋಡಿದ್ದು. ವಿತೌಟ್ ಕ್ಯಾಪ್ ಇದ್ರು ಅವತ್ತು ಸರ್. ನಂಗೆ ಎಲ್ಲೂ ನೋಡಿದೀನಿ ಈ ತರ ಶಾಕ್ ಆಯ್ತು. ಆಮೇಲೆ ಹಾಕೊಂಡ್ಮೇಲೆ ಓಕೆ, ನಂಗೆ ಫಸ್ಟ್ ರವಿ ಸರ್ನೇ ಮೀಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಕಾಲೇಜಲ್ಲಿ ಇಲ್ಲ 10th ಅಲ್ಲೋ ಪಿ ಯುನಲ್ಲೋ ಇದ್ದಾಗ ಒಬ್ರು ಸಿನಿಮಾ ಇಂಡಸ್ಟ್ರಿ ಬಂದಿದ್ರು, ನಂಗೆ ನೇಮ್ ಎಲ್ಲ ನೆನಪಿಲ್ಲ. ಜಸ್ಟ್ ಪ್ರೈಸ್ ಕೊಟ್ಬಿಟ್ಟು ಹೋದ್ರು ಅಷ್ಟೇನೆ. ಅಷ್ಟೇ. ನೈಸ್. ಸರ್, ನಿಮ್ಮ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ ಸ್ಯಾಂಡಲ್ವುಡ್ ಅಲ್ಲಿ? ನಾನು ಅದ್ರಲ್ಲಿ ಇದ್ದೀನಿ ಅಂತಾನೆ ನಂಗೆ ಅನ್ಸಲ್ಲ. ಸ್ಯಾಂಡಲ್ವುಡ್ ಅಲ್ಲಿ ನನ್ಗೆ ಅಲ್ಲಿ ಯಾರು ಇಲ್ಲ. ಮೋಸ್ಟ್ಲಿ ನಮ್ ಡೈರೆಕ್ಟರ್ ಸರ್ ಅನ್ಬೋದು ಅಷ್ಟೇ. ಓಕೆ, ಅವರೇ ಆಸ್ ಅ ಫ್ರೆಂಡ್ ಅಂತ ಈಗ. ನಾನು ನಿಮ್ದು ಇನ್ನೊಂದು ಇಂಟರ್ವ್ಯೂ ನೋಡಿದೆ, ನಾನು ಇಷ್ಟು ವರ್ಷ ಇದ್ರು ಸ್ಯಾಂಡಲ್ವುಡ್ ನಿಂದ ಅನ್ಸದೇ ಇಲ್ಲ ನನ್ಗೆ ಅಂತ ಹೇಳಿದ್ರಿ. ಯಾಕೆ ಹಂಗೆ? ಐ ಡೋಂಟ್ ನೋ, ನಂಗೆ ಅದು ಫೀಲೇ ಆಗಲ್ಲ. ಅದು ನನ್ಗೆ ಅನ್ಸುತ್ತೆ ಈ ಮೀಡಿಯಾದಲ್ಲಿ ಏನ್ ನೋಡ್ತಿದ್ದೆ ಅದೊಂದು ಸೆಪರೇಟ್ ಪ್ರಪಂಚ ಇದೆ, ನಮ್ದು ಯಾಕೋ ಈ ಬೇರೆ ಲೈನ್ ಏನೋ ಇದೆ ಸೆಪರೇಟ್ ಆಗಿ ಅಂತ. ಐ ಡೋಂಟ್ ಫೀಲ್ ಐ ಆಮ್ ಇನ್ ದಟ್ ಸರ್ಕಲ್. ಅಂದ್ರೆ ಅಲ್ಲಿಂದನೂ ಏನೋ ಆತರ ಅಪ್ರೋಚ್ ಏನ್ ಇಲ್ಲ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ನನಗೂ ಯಾವ ತರ ಫ್ರೆಂಡ್ ಸರ್ಕಲ್ ಇಲ್ಲ. ಸೊ ಚೆನ್ನಾಗಿದೆ, ಇಂಡಿವಿಜುವಾಲಿಟಿ ಚೆನ್ನಾಗಿದೆ. ಎಸ್ ಮ್ಯಾಮ್. ನಂಗೂ ಫ್ರೆಂಡ್ಸ್ ಅಂತ ಯಾರಿಲ್ಲ. ಲೈಕ್ ನನಗೆ ಫಸ್ಟ್ ಪರಿಚಯ ಆಗಿದೆ ಮಾಸ್ತಿ ಸರ್, ಐ ಥಿಂಕ್ ಇಂಡಸ್ಟ್ರಿಯಿಂದ. ಓಕೆ, ಸೊ ರೈಟರ್ ಮಾಸ್ತಿ ಅವರು. ಲೈಕ್ ಗುರುಗಳ ತರ. ಫ್ರೆಂಡ್ಸ್ ಯಾರು ಇಲ್ಲ. ಓಕೆ, ಕರೆಕ್ಟ್. ಫ್ರೆಂಡ್ ಅಂದ್ರೆ ಅಪೂರ್ಣೆ ಫಸ್ಟ್ ಆಗಿದ್ದು. ಅಂದ್ರೆ ಲೈಕ್ ವಾಟ್ ಎವರ್ ಇಟ್ ಇಸ್ ಹೊರಗಡೆ ಕಿತ್ತಾಡ್ಬಿಡ್ತಾರೆ ಅಂತ ಇಲ್ಲೇ ಪ್ಯಾಚ್ ಮಾಡ್ಬಿಡುವ. ಅಂದ್ರೆ ಯೂಶಲಿ ಹೆಸರುಗಳನ್ನ ಮರ್ತ್ಬಿಟ್ರಲ್ಲ, ಆಮೇಲೆ ಹೋಗಿ ಯಾಕೆ ಗೊತ್ತಾಗ್ಲಿಲ್ವಾಗ ಅಂತ. ಯೂಶಲಿ ನನ್ಗೆ ಬಿಟ್ಟು ಆಚೆಗಡೆ ಆ ರಾನಿ ಫಿಲಂ ಬಂದಾಗಿಂದನೂ ಕೂಡ. ಸೊ ಓಕೆ, ಓಕೆ. ಫಸ್ಟ್ ಡೈಲಾಗು ಆಸ್ ಅನ್ ಆರ್ಟಿಸ್ಟ್ ನೀವು ಹೇಳಿದ್ದು ಯಾವುದು? ಹುಲಿ ಡೈಲಾಗ್ ಇತ್ತಾ? ಯಾವ್ದ್ರಲ್ಲಿ? ಹುಲಿಲಿ ಇಲ್ಲ, ಡೈಲಾಗ್ ಕೊಡ್ತೀನಿ ಅಂದ್ರೆ ಬರೀ ಓಡಿಸ್ತಾನೆ ಇದ್ರು ಆ ಕಡೆಯಿಂದ ಈ ಕಡೆಯಿಂದ. ಅದ್ರಲ್ಲಿ ಒಂದು ಸೀನ್ ಇದೆ ಕಾಲೇಜಲ್ಲಿ, ಅದೇನೋ ಫುಲ್ ಏನಂತಾರೆ ದಂಗ ಅಂತ ಹೇಳ್ತಾರಲ್ಲ, ಹಂಗ ಆಗೋಗುತ್ತೆ. ಬರೀ ಓಡಾಡಿತ್ತು ಆ ಕಡೆ ಈ ಕಡೆ ಅಷ್ಟೇ, ಡೈಲಾಗ್ ಇರ್ಲಿಲ್ಲ. ಫಸ್ಟ್ ಡೈಲಾಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಇತ್ತು. ಲೈಕ್ ಅಲ್ಲಿ ಏನ್ ಶೋಸ್ ಮಾಡ್ತೀನಲ್ಲ ಅದ್ರಲ್ಲಿ. ಓಕೆ, ಜ್ಞಾಪಕ ಇದೆಯಾ ಅದೇನು ಅಂತ? ಇಲ್ಲ, ಅಷ್ಟು ನೆನಪಿಲ್ಲ. ಏನೋ ಉದ್ದ ಡೈಲಾಗೇ ಇತ್ತು. ಉದ್ದ ಅಂತಂದ್ರೆ 3 ಲೈನ್ ಇರ್ಬೇಕೇನಷ್ಟೇ. ಓಕೆ, ನೈಸ್. ಇಲ್ಲ ಅಂದ್ರೆ ಕನ್ನಡತಿದ್ದು ಹೇಳ್ಬಿಡಿ. ಕನ್ನಡತಿದು ಫಸ್ಟ್ ಡೈಲಾಗ್, ಅದ್ರ ಫಸ್ಟ್ ಡೈಲಾಗ್ ನೆನಪಿಲ್ಲ. ತುಂಬಾ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಾರಲ್ಲ, ಅದು ನೆನಪೇ ಇರಲ್ಲ ಎಕ್ಸಾಕ್ಟ್ಲಿ ಯಾವುದು ಅಂತ. ನಿಮ್ಗೆ ನೆನಪಿದ್ಯಾ ಫಸ್ಟ್ ಡೈಲಾಗ್ ಹೇಳಿ? ನನ್ನ ಮೊದಲನೇ ಸಿನಿಮಾದು ಲೈಕ್ ಮಿರರ್ ಮುಂದೆ ಕೂತ್ಕೊಂಡು ಹಿಂಗೆ ಇಯರಿಂಗ್ ಚೇಂಜ್ ಮಾಡ್ಕೊಂಡು ಒಂದು ಅಪ್ಪ ಅಮ್ಮಂಗೆ ಹೇಳೋ ಡೈಲಾಗ್ ಇತ್ತು. ಓಕೆ, ನಾ ಒಂದ್ ವೇಳೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಅಂತ ಆತರ. ಆಮೇಲೆ ಕಂಟಿನ್ಯೂ ಆಗಿ. ನೈಸ್. ನಿಮ್ದು ಡೈಲಾಗ್ ಇರ್ಲಿಲ್ಲ, ಸಾಂಗ್ ಡೈರೆಕ್ಟ್ ಸಾಂಗ್ ಇದ್ದಿದ್ದು. ನಿಮ್ಗೆಲ್ಲರೂ ದೊಡ್ಡ ಲಿಫ್ಟ್ ಬಂದವ್ರು ಇವರು. ಆಡಿಷನ್ ಅಲ್ಲಿ ಮಾಡ್ಸಿದ್ ಅಷ್ಟೇ, ಡೈಲಾಗ್ ಕೊಟ್ಬಿಟ್ಟು. ಅದಾದ್ಮೇಲೆ ಸೆಕೆಂಡ್ ಡೇ ಸಾಂಗ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ, ಬಿಕಾಸ್ ಏನು ಗೊತ್ತಿಲ್ಲದೆ ಸಡನ್ ಆಗಿ ಡೈಲಾಗ್ ಕೊಟ್ಟು ಏನೋ ಒಂದ್ ಮಾಡೋ ಬದಲು ಸಾಂಗ್ ಇತ್ತಲ್ಲ. ಓ, ಅದಕ್ಕೆ ನೀವ್ ಹೇಳಿದ. ಓಕೆ, ಸೊ ಆ ತರ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಸಾಂಗ್ ಅಲ್ಲಿ ಅಂತ ಹೇಳಿ ಸಾಂಗ್ ಇತ್ತು. ಫಸ್ಟ್ ಆಫ್ ಆಲ್ ಅಂದ್ರೆ ಬರ್ತಿದ್ದಂಗೆ ಸಾಂಗ್ ಸಿಗೋದೇ ಒಂದು ದೊಡ್ಡ ಅದ್ರ ಜೊತೆಗೆ ರವಿಚಂದ್ರನ್ ಸೀದಾ ಇಂಡಸ್ಟ್ರಿ ಬರ್ತಿದ್ದಂಗೆ 1.5 ಲಕ್ಷ. ಫಸ್ಟ್ ನೋಡಿದ್ದು ರವಿ ಸರ್ನ. ರವಿ ಸರ್ ಸಾಂಗ್ಸ್ ಅಂದ್ರೆ ಇವರೆಲ್ಲ ಪರ್ಫೆಕ್ಟ್ ಆಗಿ ಇದೆಯಲ್ಲ. ಇದು ನಂಗೆ ಈ ಫಿಲಮ್ ಡೈಲಾಗ್ ನಾಪಕ ಬಂತು. ಮಠ ಫಿಲಮ್ ಅಲ್ಲಿ ಜಗ್ಗೇಶ್ವರ ಇದಕ್ಕೆ ಹೋಗಿರ್ತಿಲ್ಲ ಮಠಕ್ಕೆ, ಎಲ್ಲ ಇವಾಗ ಬಿಟ್ಟು ಇಲ್ಲಾಗ ಪಾಯ್ಕೊಂಡ್ ಬಂದಿದ್ದ ಹಂಗಾಯ್ತು. ಎಸ್, ಸೊ ಸಾಂಗ್ ನಿಮ್ಮಿಂದ ಶುರು ಮಾಡ್ತೀನಿ.
ಫಸ್ಟ್ ಪ್ರಪೋಸಲ್ ನಿಮಗ್ ಬಂದಿದ್ದು ಅಥವಾ ನೀವ್ ಯಾರಿಗಾರು ಮಾಡಿದ್ದು ಜ್ಞಾಪಕ ಇದೆಯಾ? ಆಲ್ಮೋಸ್ಟ್ ಹುಡುಗಿರು ಯಾರಿಗೂ ಮಾಡೋದಿಲ್ಲ, ಹಂಗೆ ಅದಂಗೆ ಅದು? ಆ ತರ ಏನಿಲ್ಲ. ಕೇಳಿ ಅವ್ರನ್ನ. ಇಲ್ಲ ಇವಾಗ ಅಂದ್ರೆ ಒಂದು ರೆಕಗ್ನೈಸೇಷನ್ ಆದ್ಮೇಲೆ ಹುಡುಗಿ ಫ್ಯಾನ್ಸ್ ಆಗ್ತಾರೆ. ಅದ್ ನಿಜ. ಬಟ್ ಕಾಲೇಜ್ಗಳಲ್ಲೆಲ್ಲ ಅಂದ್ರೆ ಹುಡುಗಿರಿಂದ ಹುಡುಗರು ಇರ್ತಾರೆ, ಹುಡುಗಿರು ಯಾರು ಹೋಗೋದಿಲ್ಲ, ಭಯ ಇರುತ್ತೆ. ಹೆಂಗೆ ಖರಾಬ್ ಆಗಿರ್ಲಿ ಮೇಡಮ್ ಆದ್ರೆ ಆಟಿಟ್ಯೂಡ್ ಸರಿಯಾಗಿರುತ್ತೆ ಅನ್ಕೊಂಡು ಒಂದ್ಸಲಿ ತಿರುಗಿ ನೋಡ್ಬಿಟ್ಟೆ ನೋಡ್ತೀನಿ ನನ್ ಕಡೆ ಅಂತಾನೆ. ಹೌದು, ಅವನ್ ದಾರಿ ಬಿಡಮ್ಮ ಅಂತ ನೋಡ್ತಾ ಇರ್ತಾನೆ. ಒಂಚೂರು ನೋಡಿದ್ರು ಸಾಕು, ಹಿಂಗ್ ಟರ್ನ್ ಮಾಡಿದ್ರು ಸಾಕು, ನನ್ನ ನೋಡ್ತಾ ಇದ್ದಾಳ ಹುಡುಗಿ ಅಷ್ಟೇ, ಮತ್ತೆ ಫಾಲೋ ಮಾಡು ಹುಡುಗಿನ. ಸೊ ಜ್ಞಾಪಕ ಇದೆಯಾ ಮೊದಲನೇ ಪ್ರಪೋಸಲ್ ನಿಮಗ್ ಬಂದಿದ್ದು? PUC ಟೈಮಲ್ಲಿ ತುಂಬಾ ಇದೆ ಬಿಡಿ ಅದೆಲ್ಲ. ಮೊದಲನೇದು ಯಾವತ್ತು ಸ್ಪೆಷಲ್ ಆಗಿರೋದು, ಅದಕ್ಕೆ ಮೊದಲನೇದು ಮಾತ್ರ ಕೇಳ್ತಿರೋದು. ಮೊದಲನೇದು ಅಷ್ಟು ಜ್ಞಾಪಕ ಇಲ್ವಾ? ಓಕೆ ಸರ್, ನಿಮ್ದು? ನಾನ್ ಮಾಡೋಷ್ಟು ಮೀಟರ್ ಇರ್ಲಿಲ್ಲ ನನಗೆ. ಅಂದ್ರೆ ಪಕ್ಕ ರಿಜೆಕ್ಟ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು. ಅಂದ್ರೆ ನಾನು ಅಷ್ಟು ಕೆಡ್ದಾಗಿದ್ದೆ ಆಗ, ಲೈಕ್ ಕಾಲೇಜ್ ಡೇಸ್ ಅಲ್ಲಿ ಫುಲ್ ಸಣ್ಣಕ್ಕೆ ಟ್ಯಾನ್ ಆಗಿ ಒಂಥರ ವಿಚಿತ್ರವಾಗಿ ನನ್ಗೆ ಅನ್ಸ್ತಿತ್ತು. ನನ್ಗೆ ಹುಡುಗಿ ಬಿಡೋದಿರ್ಲಿ, ನಾನು ಕನ್ನಡಿ ನೋಡಿದಾಗ ಯಪ್ಪ ನನ್ ಮದ್ವೆ ಅಂತೂ ಆಗುತ್ತಾ, ನನ್ ಯಾರು ಮದ್ವೆ ಆಯ್ತಾರೆ ಅಂತ ಆ ರೇಂಜ್ಗೆ ಫೀಲ್ ಅನ್ಸೋದು. ಪ್ರಪೋಸಲ್ ಬಂದಿರೋದು ಆಫ್ ಕೋರ್ಸ್ ಒನ್ಸ್ ಈ ಫೀಲ್ಡ್ಗೆ ಅಂತ ಬಂದಾದ್ಮೇಲೆ ಒಂದಷ್ಟು ಬರೋಕ್ ಸ್ಟಾರ್ಟ್ ಆಯ್ತು. ಬಟ್ ಯಾವ್ದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಬಟ್ ಕನ್ನಡತಿ ಬಂದ್ಮೇಲೆ ಫಿಮೇಲ್ ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಯ್ತಲ್ಲ, ಹೌದು. ಅದನ್ನ ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ ಟೈಮ್ಸ್ಗೂ ಈ ಟೈಮ್ಸ್ ಕನೆಕ್ಟ್ ಇಲ್ಲ, ನನ್ಗೆ ಇಷ್ಟು ಜನ ಹುಡುಗಿರು ಮೆಸೇಜ್ ಮಾಡ್ತಿದ್ರಲ್ಲ, ನನಗೆ ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ವಲ್ಲ ನನಗೆ ಇಷ್ಟು ಜನ ಹೆಂಗ್ ಮೆಸೇಜ್ ಮಾಡ್ತಾರೆ ಅಂತ. ಬಿಕಾಸ್ ಹೇಳ್ತಿಲ್ಲ ಅದ್ ಹೆಂಗ ಆ ಕಾಲೇಜ್ ಟೈಮಲ್ಲಿ ಹೆಂಗೆ ಅಂದ್ರೆ ಈ ದೇವಸ್ಥಾನದಲ್ಲಿ ಕೇಳೋ ಪರಿಸ್ಥಿತಿ, ಗುರು ಎಂತೆಂತರ್ಗೋ ಬೀಳ್ತವೆ, ಒಂದಾದ್ರೂ ಬೀಳ್ಬಾರ್ದ ನಮ್ಗೆ ಅನ್ನೋ ತರ ಅದು. ಈಗ ಬಟ್ ವಿತ್ ಮೆಚುರಿಟಿ ಹೇಳ್ತಿಲ್ವಾ, ನಿಮ್ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಚೇಂಜ್ ಆಗೋಗುತ್ತೆ. ಆಗ ನಮ್ಗೆ ಬೇಕು ಅಂತ ನಾವು ಹುಡುಕ್ತಾ ಇರ್ತೀವಿ. ಈಗ ಇದ್ರೂನು ನಿಮ್ಗೆ ಅದ್ರದ್ದು ಸತ್ಯ ಗೊತ್ತಿದೆ. ನಾನು ಮುಂಚೆನೆ ಹೇಳ್ದೆ, ನನ್ಗೆ ಅವ್ರನ್ನ ಇಷ್ಟಪಡ್ತಿರೋದು ಒಂದು ಪಾತ್ರಕ್ಕನ್ನೋ ಮೆಚುರಿಟಿ ನನ್ಗಿದೆ. ದೇ ಡೋಂಟ್ ಲೈಕ್ ಮೀ ಆಸ್ ಅ ಇಂಡಿವಿಜುವಲ್, ಆಸ್ ಅ ಪರ್ಸನಲಿ. ನನ್ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ನನ್ನ ಏನೇ ಇಷ್ಟಪಡ್ತಿದ್ರು ಒಂದೊಂದು ಇಮೇಜ್ ಅವ್ರ ಹೊರಗಡೆ ಏನ್ ನೋಡಿದಾರೆ ಅದನ್ನ ಇಷ್ಟಪಡ್ತಿದ್ರೆ ಅನ್ನೋ ಮೆಚುರಿಟಿ ಇದೆ ನನಗೆ. ಓಕೆ, ಎಸ್ ಮ್ಯಾಮ್. ನಂಗೆ ಐ ಥಿಂಕ್ 9th ಅಲ್ಲಿ ಬ್ಲಡ್ ಎಲ್ಲ ಕುಯ್ಕೊಂಡು ಲೆಟರ್ ಅಲ್ಲಿ ಬರ್ದಿದ್ರು. ಮೊದಲನೇ ಕ್ರೇಜಿ ಅಂದ್ರೆ ನನಗೆ ಸ್ವಲ್ಪ ಭಯ ಆಗ್ಬಿಡ್ತು, ಅಯ್ಯೋ ಏನ್ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ. ಸೊ ಐ ಜಸ್ಟ್ ಟುಕ್ ದ ಲೆಟರ್ ಅಂಡ್ ಗೇವ್ ಇಟ್ ಟು ಕ್ಲಾಸ್ ಟೀಚರ್ ಇರ್ತಾರಲ್ಲ ಅವ್ರಿಗೆ. ಅವ್ರು ತಿರುಗಿಸ್ಬಿಟ್ಟು ನನ್ಗೆ ಬೈದ್ಬಿಟ್ರು, ಇದನ್ನೆಲ್ಲ ಏನಕ್ಕೆ ಇಲ್ಲಿ ತಗೊಂಡ್ ಬರ್ತೀರಾ ಅನ್ಬಿಟ್ಟು. ನನ್ಗೇನೆ ಡಿಸಪಾಯಿಂಟ್ ಆಗೋ ತರ ಬೈದ್ಬಿಟ್ರು. ದೆನ್ ಐ ವೆಂಟ್ ಅಂಡ್ ಟೋಲ್ಡ್ ಟು ಮೈ ಮಾಮ್. ಆಮೇಲೆ ಅಮ್ಮ ಬಂದ್ ಮಾತಾಡಿದ್ರು. ಪಾಪ ನಿಮ್ಗೋಸ್ಕರ ಆಗ್ಲೇ ಒಬ್ರು ರಕ್ತ ಕೊಟ್ಟಿದ್ದಾರೆ. ಕೋಳಿದ ಒಂದು ಪಕ್ಕ ಯಾರಿಗೊತ್ತು. ಎಸ್, ಕೊನೆ ಕ್ವಶನ್ ಸರ್. ಫಸ್ಟ್ ಮಿತ್ತು ನಿಮ್ ಬಗ್ಗೆ ಇಂಡಸ್ಟ್ರಿನಲ್ಲಿ ಅಥವಾ ಟಿವಿನಲ್ಲಿ ನೀವು ನೋಡಿದ್ದು ಫಸ್ಟ್ ಮಿತ್ತು, ಇದು ನಿಜಾನೇ ಇಲ್ವಲ್ಲ ಗುರು, ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ದು? ನಾನಿದು ಮುಂಚೆ ಒಂದ್ 2-3 ಸಲ ಹೇಳಿದೀನಿ. ನನ್ಗೆ ಮದುವೆ ಆಗೋಗಿದೆ, ಧರ್ಮಸ್ಥಳದಲ್ಲಿ ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ಯಾವ್ದು ಇದ್ರಲ್ಲಿ ನೋಡ್ತಿದ್ದೆ. ಸಿಗ್ತಾರಲ್ಲ ಮದುವೆ ಆಗೋಯ್ತಾ ಅಂತಿದ್ರು, ಆ ತರದ ಒಂದಷ್ಟು. ಓಕೆ, ಅದು ಸುಮ್ಮನೆ ಹಂಗೆ ಸ್ಪ್ರೆಡ್ ಆಗಿದ್ದ. ಹಾ, ಅಂದ್ರೆ ನಿಮ್ಗೆ ಯೂಟ್ಯೂಬ್ ಗೊತ್ತಲ್ಲ, ಅದೇನು ಅಂತ ಥಂಬ್ನೇಲ್ ಅಂತ ಇರಲ್ಲ, ಸುಮ್ನೆ ಒಂದಷ್ಟು ಪೇಜಸ್ ಅಲ್ಲಿ ಹಾಕ್ತಾ ಇರ್ತಾರೆ. ನಿಮ್ಗೆ ರೂರಲ್ ಅಲ್ಲೆಲ್ಲ ಏನಾಗುತ್ತೆ, ದೇ ಆಕ್ಚುಲಿ ಬಿಲೀವ್ ಆಲ್ ದಟ್. ಅವ್ರ ಪ್ರಕಾರ ಈವನ್ ಯೂಟ್ಯೂಬ್ ಅಲ್ಲಿ ಏನ್ ಬರ್ತಿದೆ ಅದು ಕೂಡ ನ್ಯೂಸೇ. ದೇ ಫೀಲ್ ಇಟ್ ಜೆನ್ಯುನ್ ನ್ಯೂಸ್. ಇಲ್ಲಾಂದ್ರೆ ಒಂದು ವಿಷಯನ ಯಾಕೆ ಇಷ್ಟುದ್ದ ವಿಡಿಯೋ ಮಾಡಿ ಹಾಕ್ತಾರೆ ಅನ್ನೋ ತರ. ಸೊ ದೇ ಟೇಕ್ ಎವ್ರಿಥಿಂಗ್ ಸೀರಿಯಸ್ಲಿ. ಆಗ ಒಂದು 2-3 ಆ ಥರದ್ದು. ಓಕೆ ಮ್ಯಾಮ್, ಆ ಥರದ್ದು ಮಿತ್ತು ಯಾವುದೂ ಇಲ್ಲ. ಯಾವುದು ಹೇಳಿರೋದೆಲ್ಲ ನಿಜಾನೇ? ಹಾ, ಆಲ್ಮೋಸ್ಟ್. ಓಕೆ, ಎಸ್ ಮ್ಯಾಮ್. ಆ ಥರ ಮಿತ್ತು ನಿಮ್ಗೆ ಯಾವ್ದಾದ್ರು? ನನಗೆ ಅಪೂರ್ವ ಫಿಲ್ಮ್ ಆದಮೇಲೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಮೈಸೂರಲ್ಲಿ 1.5 ವರ್ಷ ಏನೋ ಬ್ರೇಕ್ ತಗೊಂಡ್ವಿ. ಅದಕ್ಕೆ ಎಲ್ಲ ಕಡೆ ಪೇಪರಲ್ಲಿ ಅಲ್ಲಿ ಇಲ್ಲಿ ಫಾರ್ಮರ್ ಆರ್ಟಿಸ್ಟ್ ಅಂದರೆ ಇಂಡಸ್ಟ್ರಿನೇ ಬಿಟ್ಬಿಟ್ಟಿದ್ದಾರೆ, ಇಂಡಸ್ಟ್ರಿಗೆ ಬರೋದಿಲ್ಲ ಇವರು ಅಂತ ಹೇಳಿ ನನಗೆ ಶಾಕ್ ಆಯ್ತು. ನಾನು ಯಾವಾಗ ಹೇಳಿದೆ, ಫಸ್ಟ್ ಆಫ್ ಆಲ್ ನಾನು ಯಾವ ಇಂಟರ್ವ್ಯೂಸ್ಗೆ ಹೋಗಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಇದು ಹೆಂಗೆ ಸ್ಪ್ರೆಡ್ ಆಯ್ತು ಎಲ್ಲ ಕಡೆ, ಹೌದಾ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ರಾ ಅಂತ, ಇದೆಲ್ಲ ಸ್ಪ್ರೆಡ್ ಆಗೋಗಿತ್ತು ಒಂದು ಟೈಮಲ್ಲಿ. ಸೊ ಇದೇ ಥರನೇ ಖುಷಿಯಾಗಿ ಸಿನಿಮಾದಲ್ಲೂ ಕಾಣಿಸ್ಕೊಂಡಿರ್ತೀರ, ಅಫ್ಕೋರ್ಸ್ ಗೊತ್ತಿದೆ. ಆ್ಯಂಡ್ ನೀವು ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇಟ್ಸ್ ಫೈನಲ್, ನೀವು ಹೇಳ್ಬೋದು. ರಾನಿ ಒಂದು ಫ್ಯಾಮಿಲಿ ಪ್ಯಾಕೇಜ್, ಎಲ್ಲರೂ ನೋಡೋವಂಥ ಸಿನಿಮಾ. ಅಂದರೆ ನಿಮಗೆ ಇದರಲ್ಲಿ ಎಲ್ಲ ಇದೆ, ಲವ್ ಸ್ಟೋರಿ ಆಗಿರ್ಬೋದು, ಇಲ್ಲ ಒಬ್ಳು ಹುಡುಗಿ ರೆಬೆಲ್ ಆಗಿ ಕಾಣಿಸ್ಕೊಳ್ಳೋ ಥರನೋ ಇದೆ, ಎಲ್ಲನೂ ಒಂದು ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗಲ್ಲ. ಎಲ್ಲರೂ ಕೂಡ ಸಿನಿಮಾನ ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಿ. ಪೊಲೀಸ್ ಆಗಿದ್ದಾರೆ ಇವರು ಇಷ್ಟು ಈಗ ನಗ್ತಾ ಇದ್ದಾರೆ ಸಿನಿಮಾದಲ್ಲಿ, ಎಲ್ಲರಿಗೂ ಹೆವಿ ಲಾಠಿ ಚಾರ್ಜ್. ಎಸ್ ಮ್ಯಾಮ್.
ನಾನು ನಮ್ಮ ಎಲ್ಲ ವ್ಯೂವರ್ಸ್ಗೆ ಕೇಳ್ಕೊಳ್ಳೋದು, ನೀವು ನೋಡಿದ್ರೆ ನಮಗೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗುತ್ತೆ ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ನಮ್ಮ ರಾನಿ ಸಿನಿಮಾನ ನೀವು ಥಿಯೇಟರ್ಗೆ ಬಂದು ನೋಡಿ, ಪ್ರೇಕ್ಷಕರೇ ನಮಗೆ ದೇವ್ರ ಥರ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಸ್ ಅಪೂರ್ವ ಅವ್ರು ಹೇಳ್ದಂಗೆ ಫ್ಯಾಮಿಲಿ, ಫ್ರೆಂಡ್ಸ್, ಪ್ರತಿಯೊಂದು ಜಾನರ್ ಅವರು ಬಂದು ಕೂತ್ಕೊಂಡು ನೋಡ್ಬೋದು. ನಿಮ್ದು ಸರ್ ಪಂಚ್ ಲೈನ್ ಎಲ್ಲ ಕಡೆನೂ ವೈರಲ್ ಮಾಡ್ತೀರಾ. ಪಾಪ ಇಷ್ಟು ಪ್ರೀತಿಯಿಂದ ಹೆಣ್ಮಕ್ಳು ಹೇಳ್ಕೊತಿದ್ರೆ ನನ್ ಮಾತು ಯಾರು ಕೇಳ್ತಾರೆ? ನನ್ ಸ್ಟಾರ್ಟ್ ಆದ ತಕ್ಷಣ ಸ್ಕಿಪ್ಪೇ. ಬಟ್ ಆದ್ರೂ ದಯವಿಟ್ಟು ಖಂಡಿತವಾಗ್ಲೂ ಸಿನಿಮಾನ ನೋಡಿ, ಅಂಡ್ ತುಂಬಾ ಇಷ್ಟಪಡ್ತೀರಾ. ಏನ್ ಹೇಳೋದು, ಕಷ್ಟ ಅಂತ ಅಲ್ಲ, ಬಟ್ ತುಂಬಾ ಜೆನ್ಯೂನ್ ಆಗಿ ಪ್ರಯತ್ನ ಮಾಡಿದ್ದೀವಿ ಅಂಡ್ ನೀವು ಅದನ್ನ ಗೆಲ್ಲಿಸ್ತೀರಾ ಅಂತ ಒಂದು ನಂಬಿಕೆ ಮೇಲೆ ಇಷ್ಟು ಒಂದು ರಿಸ್ಕ್ ಅಲ್ಲಿ ಮಾಡಿದ್ದೀವಿ. ಅಂಡ್ ನೀವು ಕೂಡ ಯಾವಾಗಲೂ ಇದು ಡಿಸ್ಸ್ಯಾಟಿಸ್ಫೈಡ್ ಆಗಲ್ಲ. ಯು ವಿಲ್ ಎಂಜಾಯ್ ದ ಫಿಲ್ಮ್, ಯು ವಿಲ್ ಎಂಜಾಯ್ ಎವ್ರಿ ಕ್ಯಾರೆಕ್ಟರ್. ಸೊ ದಯವಿಟ್ಟು ಡೋಂಟ್ ಮಿಸ್. ಎಸ್, ವೆರಿ ಆಲ್ ದ ಬೆಸ್ಟ್. ತುಂಬ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್.